ಅವಳಿಗೆ ಯಾವತ್ತೂ ನಾನ್ ತೊಂದರೆ ಕೊಡಲ್ಲ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಳುವಿಗೆ ನಗುವಿನ ಪರದೆಯ ಎಳೆದು ಚಿಗುರಿದ ಪ್ರೀತಿಯ ಚಿವುಟರಿರು ಗುಡಿಯಲ್ಲಿ ಇಡುವ ಪ್ರೀತಿಯ ಕೊಂದು ವಿರಹದ ಘೋರಿಯ ಕಟ್ಟದಿರು. ತಿರುಗಿ ಬಂದಂತೆ ಗಡಿಯಾರದ ಮುಳ್ಳು ನೆನಪಾಗೋ ಪ್ರೀತಿನ ಮರೆಯೋದೆ ಸುಳ್ಳು. ನೆನಪಾಗೋ ಪ್ರೀತಿ ಇಲ್ಲ, ಇನ್ನಿಲ್ಲಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಪ್ಪಂಗೆ ಎಲ್ಲ ವಿಷಯ ಹೇಳಿ ಆದಷ್ಟು ಬೇಗ ಇಲ್ಲಿಂದ ಹೊರಡೋದು ಒಳ್ಳೇದು. ಯಾವಾಗ್ಲೂ ನೀನ್ ಇಷ್ಟೊಂದು ಕ್ರೂರಿ ಅದೆ. ಯಾರಾದ್ರೂ ನೀನು ಇಷ್ಟಪಡ್ತೀನಿ ಅಂತ ಹೇಳೋ ಹುಡುಗಿ ಹತ್ರ ಹಿಂಗ್ ಮಾತಾಡ್ತಾರ? ಅವಳು ಹುಡುಗಿ ಅಲ್ಲ ಮಗ, ರಾಕ್ಷಸಿ ಅವಳು. ನಮ್ಮನ್ನೆಷ್ಟು ಗೋಳು ಇಕೊಂಡಿದ್ದಾಳೆ ಅಂತ ಗೊತ್ತಿಲ್ವಾ ನಿನ್ಗೆ? ಸಾಕು, ಸುಮ್ನೆ ಇರು. ವಂಶಿ ಸ್ವಲ್ಪ ಚೂಟಿನೇ, ಏನೋ ಅವಾಗ ಸ್ವಲ್ಪ ಅತಿಯಾಗಿ ಆಡಿರ್ಬೋದು ಅಷ್ಟೇ. ಆದ್ರೆ ಅದ್ರ ಹಿಂದೆ ನಿನ್ ಮೇಲೆ ಪ್ರೀತಿ ಇತ್ತು. ಆದ್ರೆ ನಿನ್ಗೆ ಅವಳ ಮೇಲೆ ದ್ವೇಷ ಮಾಡೋದಕ್ಕೆ ಕಾರಣ ಆದ್ರೂ ಏನಪ್ಪ ಇತ್ತು? ಅವಳು ನಿಮ್ಮ ಅಣ್ಣನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ. ಅದಕ್ಕೆ ಅವಳ ಮೇಲೆ ನಿನಗೆ ದ್ವೇಷ ಅನ್ನೋದಾದ್ರೆ ತಪ್ಪು ಅವಳ್ದಲ್ಲಪ್ಪ, ನಿಂದು. ನಿನಗೆ ನಿಮ್ಮಣ್ಣ ದೇವ್ರು ಇರ್ಬೋದು, ಅವಳಿಗೆ ನಿಮ್ಮಣ್ಣ ದೇವ್ರಲ್ಲ. ಅವಳಿಗೆ ನಿನ್ ಕಂಡ್ರೆ ಇಷ್ಟ, ಅದನ್ನ ಹೇಳಿದಾಳೆ. ಅದರಲ್ಲಿ ಏನೋ ತಪ್ಪು? ಅದು ಹಾಗಲ್ಲ ಕಣೋ. ಲೇ, ಸಾಕು, ಸುಮ್ಮನೆ ಇರೋ. ನಿನಗಿಷ್ಟ ಇಲ್ಲ ಅನ್ನೋದನ್ನ ನೀನು ಹೇಳ್ಬೋದು, ಅವಳಿಗಿಷ್ಟ ಆಗಿಲ್ಲ ಅನ್ನೋದನ್ನ ಅವತ್ತು ಹೇಳ್ಬಾರ್ದಾಗಿತ್ತಾ? ಒಂದ್ ಹೇಳ್ತೀನಿ ತಿಳ್ಕೊ, ಆ ಹುಡುಗಿ ರಾಕ್ಷಸಿ ಅಲ್ಲ, ನಿಮ್ ಮನೆ ಪಾಲಿನ ದೇವತೆ. ಆ ಹುಡುಗಿ ಇಲ್ಲ ಅಂದಿದ್ರೆ ನಿಮ್ಮ ಅಕ್ಕನ ಜೀವನ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ನೋಡೋ, ಮದುವೆ ಅನ್ನೋದು ನಿನ್ ವೈಯಕ್ತಿಕ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲಪ್ಪ. ಆ ಹುಡುಗಿ ನಿನ್ಗಿಷ್ಟ ಇಲ್ವಾ? ಅದನ್ನ ಹೇಳ್ಬೋದಾಗಿತ್ತು. ಅದ್ಬಿಟ್ಟು ಈ ರೀತಿ ಎಲ್ಲ ಮಾತಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಕಣ. ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ಈಗ ಮತ್ತೆ ಅದನ್ನೇ ಹೇಳಿ ಚುಚ್ಚಬೇಡ. ನೀನ್ ಆ ಹುಡುಗಿಗೆ ಇಷ್ಟೇ ಚುಚ್ಚು ಮಾತಾಡಿದ್ಯಾ? ಅವಳ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೋಡು, ಮಡಚ್ಬೇಕು ತಾನೆ ನೀನು? ನಿಮ್ ಬಟ್ಟೆನೂ ನಾನೇ ಮಡಚ್ಬೇಕು. ಮತ್ತೆ ಇನ್ಯಾರು ಮಡಚ್ತಾರೆ? ಪುಟ್ಟ, ಏನಾ? ಅಪ್ಪ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನಪ್ಪ ಅದು? ನೀನು ಅದೇನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳ್ಬಿಡು ಮತ್ತೆ. ಇಲ್ಲ ಅಪ್ಪ, ನೀವೇ ಫಸ್ಟ್ ಹೇಳಿ. ನಾನು ಹೇಳ? ಏನಿಲ್ಲ ಕಣ ಪುಟ್ಟ, ಕೊಡಿಲಿ. ಈಗ ಮಾತುಕತೆ ಎಲ್ಲ ಮುಗಿತಲ್ಲ, ಮನಸ್ಸು ಒಂಥರ ನಿರಾಳ ಆಗ್ಬಿಟ್ಟಿದೆ. ಅದಕ್ಕೆ ನಿಮ್ಮಮ್ಮನ್ ಕರ್ಕೊಂಡು ಬೆಂಗಳೂರಿನ ಒಂದು ರೌಂಡ್ ಹೊಡಿಸ್ಬಿಡೋಣ ಅಂತ. ಹಾಗೆ ನನ್ನ ಫ್ರೆಂಡ್ ಇದಾನಲ್ಲ, ಅವ್ರ ಮನೇಲಿ ಒಂದು ರಾತ್ರಿ ಇದ್ ಬರೋಣ ಅಂತ ಹೋಗ್ತಾ ಇದೀವಿ. ಹೌದಾ? ನಾನು ಬರ್ತೀನಿ ಅಪ್ಪ. ನನ್ಗಿಲ್ಲದಕ್ಕೆ ಆಗ್ತಿಲ್ಲ. ಯಾಕೆ ಪುಟ್ಟಿ, ಏನಾಯ್ತು? ಯಾಕೆ ಹುಷಾರಿಲ್ವಾ? ಇಲ್ಲ ವಂಶಿ, ಇವತ್ತಾನೆ ಮದ್ವೆ ಮಾತುಕತೆ ಮುಗ್ದಿದೆ. ಇವತ್ತೇ ನಿನ್ನ ಮನೆಯಿಂದ ಕರ್ಕೊಂಡು ಹೋದ್ರೆ ಅದ್ ಸರಿ ಹೋಗಲ್ಲಮ್ಮ. ನೀನ್ ಇಷ್ಟಪಟ್ಟಿರೋ ಮನೆಯವ್ರ ಜೊತೆ ಒಂದಿನ ಬೆರಿ. ಹೌದು ಪುಟ್ಟಿ, ಕೊನೆಗೆ ನೀನ್ ಅಂದ್ಕೊಂಡಂಗೆಲ್ಲ ಆಯ್ತಲ್ಲ, ಅದೇ ಸಮಾಧಾನ ನಮ್ಗೆ. ಅಲ್ಲ ಅಪ್ಪ, ಅದೇನಂದ್ರೆ ಅಂಕಲ್, ಕ್ಯಾಬ್ ಬಂತು. ಕ್ಯಾಬ್ ಬಂತ? ನಡಿ ನಡಿ. ಮತ್ತೀಗ ಪುಟ್ಟ ಹುಷಾರ್ ಕಣಪ್ಪ. ಹುಷಾರು, ಏನು ಆಗಲ್ಲ, ಆರಾಮಾಗಿರು. ಬರ್ತೀವಿ ಕಣ. ಎಷ್ಟು ವಿಚಿತ್ರ ಅಲ್ವಾ ಈ ಮನ್ಸು. ನೆನ್ನೆ ತನಕ ಈ ಮನೇಲಿರೋ ಒಂದೊಂದು ಕ್ಷಣನೂ ಈ ಮನೆ ನಂದು, ನಾನು ಇಲ್ಲೇ ಇರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಇರೋ ಒಂದೊಂದು ಕ್ಷಣನೂ ಅಷ್ಟು ಹಿಂಸೆ ಅನ್ನಿಸ್ತದೆ. ನೀನೇನೋ ಅಷ್ಟು ಈಸಿಯಾಗಿ ಅಣ್ಣ ಒಪ್ಕೊಂಡ್ರು ನೀನೇ ಬೇಡ ಅಂತ ಹೇಳು ಅಂತ ಹೇಳ್ಬಿಟ್ಟೆ. ಆದ್ರೆ ಇಷ್ಟಪಟ್ಟವ್ರನ್ನ ಇಷ್ಟ ಇಲ್ಲ ಅಂತ ಹೇಳೋದು ಎಷ್ಟು ಹಿಂಸೆ ಅಂತ
ನಿನಗ್ ಗೊತ್ತಾ ಇಷ್ಟೊಂದ್ ಜನರ ಮನ್ಸಿಗೆ ನೋವು ಮಾಡಿ ಇಲ್ಲಿಂದ ಹೋಗೋದಕ್ ನನಗಿಷ್ಟ ಇಲ್ಲ. ನೀನ್ ಹೇಳಿದ ತರನೇ ಎಲ್ರಿಗೂ ವಿಷಯ ಹೇಳೋದಕ್ಕೆ ನನ್ನಿಂದ ಆಗ್ಲಿಲ್ಲ.